डांस गाना चल रहा है, प्रेस वाले हाय 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 कर रहे हैं। अरे जिंदगी भर तो यही तुम्हारा खानदान करता रहा। ಸುಳ್ಳು ಹೇಳಿದ್ರೆ ನೆತ್ತಿ ಮೇಲೆ ಹೊಡೆದಂಗಿರ್ಬೇಕು ಅಂತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋ ಸುಳ್ಳು ಪುಕ್ಕ ಇಲ್ದೇ ಇರೋ ಹಕ್ಕಿ ತರನೋ, ಸುಕ್ಕ ಇಲ್ದೇ ಇರೋ ಸಾಂಬಾರ್ ತರನೋ ಆಗ್ತಾ ಇದೆ. ಯಾವುದಕ್ಕೂ ತಲೆ ಬುಡ ಇಲ್ಲ. आपने राम मंदिर खोला, सबसे पहले आपने राष्ट्रपति से कहा कि भैया आप आदिवासी हो, आप तो अंदर आ ही नहीं सकती। अदानी को बुला लिया, अंबानी को बुला लिया, किसी एक मजदूर को नहीं आने दिया। ಶತಾಯ ಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು, ಹಿಂದೂಗಳನ್ನ ಒಡಿಬೇಕು ಅಂತ ಇರೋ ರಾಹುಲ್ ಗಾಂಧಿಗೆ ಸಿಕ್ಕಿರೋ ಬಲವಾದ ಅಸ್ತ್ರ ಜಾತಿ. जाति 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 ಬಾಯಿ ಬಿಟ್ರೆ ಜಾತಿ ಜಾತಿ ಅಂತ ಬಡ್ಕೊಳ್ಳೋ ರಾಹುಲ್ ಗಾಂಧಿ ಅವರ ಸುಳ್ಳಿನ ಡಿಕ್ಷನರಿಗೆ ಹೊಸದಾಗಿ ಒಂದಿಷ್ಟು ಸುಳ್ಳುಗಳು ಆ್ಯಡ್ ಆಗಿದೆ. ಇತ್ತೀಚೆಗೆ ಏನು ಹೇಳಿದ್ದಾರೆ ಅಂದರೆ, ರಾಷ್ಟ್ರಪತಿಯವರು ಟ್ರೈಬಲ್ ಕಮ್ಯುನಿಟಿಗೆ ಸೇರಿದವರಾಗಿದ್ದರಿಂದ ಅವರಿಗೆ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ ಅಂತ ಹೇಳಿದ್ದಾರೆ. आपने राम मंदिर खोला, सबसे पहले आपने राष्ट्रपति से कहा कि भैया आप आदिवासी हो, आप तो अंदर आ ही नहीं सकती, अलाउ नहीं है आपको। ಇವರ ಈ ಸುಳ್ಳಿನ ಕುರಿತು ರಾಮ ಮಂದಿರ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ನಾವು ರಾಷ್ಟ್ರಪತಿಯವರಿಗೆ ಆಹ್ವಾನ ನೀಡಿದ್ವಿ ಅಂತ ಹೇಳಿರೋ ವಿಡಿಯೋ ಇಲ್ಲಿದೆ ನೋಡಿ. ये वाक्य नितांत असत्य है, निराधार है और भ्रामक है। श्रीमती द्रौपदी मुर्मू जी, आदरणीय राष्ट्रपति महोदय, भारत सरकार और इनके पूर्व के राष्ट्रपति श्री रामनाथ कोविंद जी दोनों को प्राण प्रतिष्ठा के अवसर पर अयोध्या में पधारने का निमंत्रण दिया गया था। ಇನ್ನು ರಾಷ್ಟ್ರಪತಿಯವರು ಅಯೋಧ್ಯೆಯ ಗರ್ಭಗುಡಿಗೆ ಹೋಗಿ ಶ್ರೀರಾಮಲಲ್ಲನ ದರ್ಶನ ಪಡೆದಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇನ್ನು ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಶ್ರೀ ರಾಮನಾಥ್ ಕೋವಿಂದ್ ಅವರು ಕೂಡ ಶ್ರೀರಾಮನ ದರ್ಶನ ಪಡೆದಿದ್ದಾರೆ. प्रभु रामलला के प्रातः आरती में भाग लेने का सौभाग्य मिला। मैं परिवार के साथ आया, इन सब के साथ मैंने आज रामलला के दर्शन किए। ಇಷ್ಟೇ ಅಲ್ಲ, ರಾಮ ಮಂದಿರ ಉದ್ಘಾಟನೆ ಟೈಮಲ್ಲಿ ಹಲವಾರು ದಲಿತರು ಅಲ್ಲಿಗೆ ಬಂದಿರ್ತಾರೆ. ಹಾಗಿದ್ರೆ ಬರದೇ ಇದ್ದಿದ್ಯಾರು? ಕಾಂಗ್ರೆಸ್ನವರು. ಕಾರಣ ಮುಸ್ಲಿಂ ಓಲೈಕೆ. ರಾಮ ಮಂದಿರದ ಪ್ರಸಾದಕ್ಕಿಂತ ಮುಸ್ಲಿಮರು ಕೊಡೋ ಬಿರಿಯಾನಿನೇ ಕಾಂಗ್ರೆಸ್ನವ್ರಿಗೆ ಹೆಚ್ಚು. ಇದನ್ನೂ ನೇರವಾಗಿ ಒಪ್ಕೊಳ್ಳೋ ತಾಕತ್ತಿಲ್ಲದೆ ಅದು ಪೊಲಿಟಿಕಲ್ ಪ್ರೋಗ್ರಾಮು, ಅದಕ್ಕೆ ಹೋಗಿಲ್ಲ ಮಣ್ಣು ಮಸಿ ಅಂತಾರೆ. It is a political function, right? So it is difficult for us to go to a political function which is designed around the Prime Minister of India and designed around the RSS. ಹೋಗ್ಲಿ ಬಿಡಿ, ನಿಮ್ಗಂತೂ ಹಿಂದೂಗಳ ದೇವ್ರ ಮೇಲೆ ನಂಬಿಕೆ ಇಲ್ಲ, ನಿಮಗೆ ಹಿಂದೂಗಳಿಗಿಂತ ಮುಸ್ಲಿಮರೇ ಹೆಚ್ಚು. ಆದರೆ ನಿಮ್ಮ ಪಕ್ಷದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಹೋಗಬೇಕು ಅಂತ ಇಷ್ಟ ಇದ್ದವ್ರಿಗೂ ನೀವು ಯಾಕೆ ಹೋಗಕ್ ಬಿಟ್ಟಿಲ್ಲ? मैंने कहा अगर निमंत्रण आया तो जाना है, फिर मुझे निमंत्रण मिल गया तो बजाय इसके इसको अप्रिशिएट किया जाता, इसको क्रिटिसाइज करने शुरू कर दिया हमारी पार्टी के नेताओं ने। और जब से प्रभु श्री राम की प्राण प्रतिष्ठा में नहीं जाने का कांग्रेस ने निर्णय लिया, उसके बाद से मैंने कांग्रेस की ओर से टीवी पर बैठना और प्रेस वार्ता करना बंद कर दिया। जब मैंने ये कहा कि राम मंदिर का जो न्योता है वो क्यों ठुकराया, उसके ऊपर एक स्टेटमेंट दिखाइए पार्टी का, ये तो हकीकत, हम जो करेंगे करेंगे, आपको जो करना है करो। ये अहंकार के खिलाफ कांग्रेस पार्टी का हर कार्यकर्ता आज की डेट में आहत है। ಇಲ್ಲಿಗೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋ ಹೇಳಿಕೆಯಲ್ಲಿ ತಲೆನೂ ಇಲ್ಲ ಬುಡನೂ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ರಾಹುಲ್ ಗಾಂಧಿ ಅವರು ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಒಡೆಯೋ ಪ್ರಯತ್ನ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಇತ್ತೀಚೆಗೆ ಅಮೆರಿಕ ಪ್ರವಾಸಕ್ಕೆ ಹೋಗಿ ತಾನೇ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡು ತಾನೇ ಟ್ರೋಲ್ ಆದ್ನಲ್ಲ, ಅಲ್ಲೂ ಕೂಡ ಭಾರತದಲ್ಲಿ ಸಿಖ್ ಸಮುದಾಯಕ್ಕೆ ಸ್ವಾತಂತ್ರ್ಯ ಇಲ್ಲ, ಅದಿಲ್ಲ ಇದಿಲ್ಲ, ಹೀಗೆ ಹಲವಾರು ನಿಂದನೆಗಳನ್ನ ಮಾಡಿದ್ದ. Or he as a Sikh is going to be allowed to wear a kada in India, or he as a Sikh is going to be able to go to Gurdwara. That's what the fight is about, and not just for him, for all religions. ಇನ್ನು ಮಿಸ್ ಇಂಡಿಯಾ ಲಿಸ್ಟಲ್ಲಿ ದಲಿತರು, OBC ಮತ್ತೆ ಟ್ರೈಬಲ್ ಸಮುದಾಯದವರಿಲ್ಲ, ಅವರನ್ನ ತುಳಿಯಲಾಗಿದೆ ಅಂತ ಕೂಡ ಇವನು ಹೇಳಿದ್ದ. मैंने लिस्ट निकाली मिस इंडिया में, मैंने कहा भैया इसमें तो होगा, मतलब एक दलित महिला तो होगी, एक आदिवासी महिला तो होगी ना, ना दलित है ना आदिवासी ना OBC, कोई नहीं. ಇನ್ನು ಎಲ್ಲೆಲ್ಲಿ ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಹೊಡಿಬೋದೋ ಅಲ್ಲೆಲ್ಲ ರಾಹುಲ್ ಗಾಂಧಿ ಅವರು ನಾ ಮುಂದೆ ತಾ ಮುಂದೆ ಅಂತ ಕೆಲಸ ಮಾಡಿದ್ದಾರೆ. ಇನ್ನು ಇಷ್ಟಕ್ಕೆ ನಿಲ್ಲಿಸದೆ ನಿದ್ರೆಯಲ್ಲೂ ಅದಾನಿ ಅಂಬಾನಿ ಅಂತ ಕನ್ವರ್ಸೋ ರಾಹುಲ್ ಗಾಂಧಿ ರಾಮ ಮಂದಿರ ವಿಷಯದಲ್ಲೂ ಅವ್ರನ್ನ ನೆನಪಿಸ್ಕೊಂಡಿದ್ದಾರೆ. अदानी को बुला लिया, अंबानी को बुला लिया, किसी एक मजदूर को नहीं आने दिया. आपने किसी बढ़ई को देखा, किसान को देखा, मजदूर को देखा? कोई नहीं. ಇದು ಎಷ್ಟು ನಿಜ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ.
ಇನ್ನು ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಡೆಯುತ್ತಿದ್ದ ಮಂತ್ರಘೋಷಗಳು, ಭಜನೆಗಳು, ಹಿಂದೂಗಳ ಭಾವನೆಗಳು ಇವರಿಗೆ ಹಾಡು, ಕುಣಿತ, ನೃತ್ಯಗಳಂತೆ. डांस गाना चल रहा है, प्रेस वाले हाय 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 कर रहे हैं, नाच गाना चल रहा है, डांस चल रहा है. वास्तविकता के साथ जागो. ಇನ್ನು ರಾಹುಲ್ ಗಾಂಧಿ ಅವರ ಈ ಉದ್ದಾಟತನಕ್ಕೆ ಯೋಗಿ ಅವರು ಸರಿಯಾಗೇ ಉತ್ತರ ಕೊಟ್ಟಿದ್ದಾರೆ. कि अयोध्या में जब रामलला का मंदिर का उद्घाटन हो रहा था तो वहां पे नाच गाना चल रहा था. अरे जिंदगी भर तो यही तुम्हारा खानदान करता रहा. रामलला का अयोध्या धाम में फिर से विराजमान होने पर लेकिन इन बदनसीब कांग्रेसियों को इससे भी नफरत है. ಯೋಗಿ ಅವರ ಈ ಉತ್ತರದ ನಂತರ ರಾಹುಲ್ ಗಾಂಧಿ ಅವರಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅನ್ಸುತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಜಸ್ಟ್ ಇಮ್ಯಾಜಿನ್, ವಿರೋಧ ಪಕ್ಷದಲ್ಲಿದ್ದೆ ಈ ರೀತಿ ಪುಂಕಾನುಪುಂಕವಾಗಿ ಪುಂಕ್ತಿರೋ ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದರೆ ಭಾರತೀಯರ ಸ್ಥಿತಿ ಏನಾಗ್ಬೋದು?